ಇರುವಂಥ ಲಿಂಕ್ ಕ್ಯಾನಲನ್ನು ರದ್ದು ಮಾಡಬೇಕು ಅಂತೇಳಿ ಮೇ 30ನೇ ತಾರೀಕು ಇಡೀ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಮಾಡಿದ್ದು. ಸುಮಾರು 20,000 ರೈತರು ವಾಲಂಟ್ರಿಯಾಗಿ ಬಂದು ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡಿದರು. ಇವತ್ತು KDP ಮೀಟಿಂಗಲ್ಲೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ ಸಾಹೇಬರು ಮೀಟಿಂಗ್ ಪ್ರಾರಂಭ ಆಗಿಂತ ಮುಂಚೆನೇ ಇದನ್ನು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಅಂದರೆ ಒಂದು ಉತ್ತರವನ್ನು ಕೊಟ್ಟರು. ಈ ಲಿಂಕ್ ಕ್ಯಾನಲ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರ ಜೊತೆ ಮಾತಾಡಿ ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತೇಳಿ. ನಾವು ಭಾಳ ಸ್ಪಷ್ಟವಾಗಿ KDP ಮೀಟಿಂಗಲ್ಲಿ ನಾನು, ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದೇವೆ. ನಾವು ಏನೇ ಇದ್ದರೂ ನಮ್ಮ ಮೀಟಿಂಗು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವ್ರ ಜೊತೆ ಮಾತ್ರ ಇರ್ತದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ, ಯಾರು ಪರಮೇಶ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು, ನಾವು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀಬೇಕು, ರೈತರದು ಈ ಜಿಲ್ಲೆಯ ಶಾಸಕರದು ಅಂತೇಳಿ ಆಗ್ರಹ ಮಾಡಿದ್ದೇವೆ. ನಮಗೆ DK ಶಿವಕುಮಾರ್ ಅವ್ರ ಜೊತೆ ಮಾಡೋದಕ್ಕೆ ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರೇ ಈ ಯೋಜನೆಯ ರೂವಾರಿಗಳು. ಅದರಿಂದ ಈ ಯೋಜನೆಯಲ್ಲಿ ಆಲ್ರೆಡಿ ನಾವು 1.5 ವರ್ಷದಿಂದ DK ಶಿವಕುಮಾರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಅವರೊಂದು ತಿಪ್ಪೆ ಸಾರಿಸೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾವು ಡಿಮ್ಯಾಂಡ್ ಮಾಡಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆರ್ IIT-ಯಿಂದ ಇದನ್ನು ಏನು ವೆಲಾಸಿಟಿ ಮತ್ತು ಹೈಡ್ರಾಲಿಕ್ ಇದೆ, ಇದನ್ನು ಅಲ್ಲಿಂದ ಒಂದು ಎನ್ಕ್ವೈರಿ ಆಗಬೇಕು. ಮುಂದಕ್ಕೆ ನೀರು ಹೋಗುತ್ತಾ ಇಲ್ವಾ, ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ರೆ 8 ತಾಲೂಕಿಗೆ ನೀರು ಬರುತ್ತಾ ಇಲ್ವಾ, ಇದು 400 ಕ್ಯೂಸೆಕ್ಸ್ ಹೋಗೋ ಕಡೆ 600 ಕ್ಯೂಸೆಕ್ಸ್ ನೀರು ಹೋಗುತ್ತಾ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಅಲ್ಲಿವರೆಗೂ ಈ ಯೋಜನೆಯನ್ನು ಮಾಡಬಾರ್ದು ಅಂತೇಳಿ 1.5 ವರ್ಷದಿಂದ ಇಡೀ ಜಿಲ್ಲೆಯ ರೈತರು ನಾವು ಹೋರಾಟ ಮಾಡ್ತಿದ್ದೇವೆ. ಆದರೆ ಪುನಃ ನಮ್ಮ ಒಂದು ಸಭೆ DK ಶಿವಕುಮಾರ್ ಅವ್ರ ಜೊತೆ ಆದರೆ ನಾವು ಅದನ್ನು ಬಹಿಷ್ಕಾರ ಮಾಡ್ತೇವೆ. ಅದನ್ನು ಕೂಡ ನಾವು ಹೇಳಿದ್ವಿ, ಕುರಿ ಹೋಗಿ ಕಟ್ಕನ್ ಮುಂದೆ ಬೇಡ್ಕೊಂತಂತೆ ಪ್ರಾಣನ ಭಿಕ್ಷೆನ, ಆ ಥರ ಆಗಬಾರ್ದು. ಅದಕ್ಕೆ ನಾವು ಹೇಳಿದ್ವಿ, ಮುಖ್ಯಮಂತ್ರಿಗಳೇ ಇದಕ್ಕೆ ವಿಶೇಷವಾಗಿ ಒಂದು ಸಭೆ ಕರೆದು ಇದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಕರೆದ್ರೆ ಹೋಗ್ತೇವೆ, DK ಶಿವಕುಮಾರ್ ಅವ್ರು ಕರೆದ್ರೆ ಹೋಗ್ತೇವೆ. ಆದರೆ ನಮ್ಗೆ ಗೊತ್ತಿರ್ತದೆ ನಿರ್ಧಾರ ಏನು ಅಂತ, ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಅನ್ನೋ ನಾವೇ ಇವತ್ತು ಈಗಲೇ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನಾವು ಹೋಗಿ ಅಲ್ಲಿ ಕರೆದಾಗ ಬರಲಿಲ್ಲ ಅಂತ ಹೇಳ್ತಾರೆ, ನಾವು ಹೋಗಿ ಅದನ್ನು ಪ್ರತಿಭಟನೆ ಮಾಡಿ ಬರ್ತೇವೆ. ನಮ್ದು ಏನು ಡಿಮ್ಯಾಂಡ್ ಇದೆ ಅದು ಹೇಳಿ ಬರ್ತೇವೆ. ಆಗೋ ಮಾಡ್ತೀವಿ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ನಾವು ಕ್ಲಿಯರ್ ಆಗಿದ್ದೇವೆ, ಈ ಯೋಜನೆ ಕನ್ವಿನ್ಸ್ ಆಗೋವರೆಗೂ ನಮ್ಮ ತಾಲೂಕಿಗೆ, ತುಮಕೂರು ನಗರಕ್ಕೆ, ತುಮಕೂರು ಗ್ರಾಮಾಂತರಕ್ಕೆ ಹೇಮಾವತಿ ನೀರು ಬರೋ ಅಂಥ ಗ್ಯಾರಂಟಿ ಕೊಡೋವರೆಗೂ ನಾವು ಈ ಯೋಜನೆಯನ್ನು ಬಿಡೋದಿಲ್ಲ. ಸರ್ಕಾರಕ್ಕೆ ನೋಡ್ರಿ 4 ಲಕ್ಷ ಕೋಟಿ ಬಡ್ಜೆಟಲ್ಲಿ ರೈತರಿಗೋಸ್ಕರ ಒಂದು 30% ಖರ್ಚು ಮಾಡಿದರೆ, 300 ಕೋಟಿ ಖರ್ಚು ಮಾಡಿದ್ರೆ ಇವತ್ತು ಭಾಗ್ಯಗಳಿಗೆ 50,000 ಕೋಟಿ ಕೊಡ್ತಾರೆ. ರೈತನ ಇಲ್ಲ 300 ಕೋಟಿನ. ಸರ್ಕಾರ ಅಂದರೆ ರೈತರ ಪರ ನಿಂತ್ಕೋಬೇಕು. 300 ಕೋಟಿ ಅಂತೇಳಿ ಖರ್ಚಾಗಿದೆ ಅಂತೇಳಿ ರೈತರ ಮೇಲೆ ಬರೆ ಎಳೆಯುವಂಥ ಕೆಲಸಕ್ಕೆ ನಾವು ಬಿಡಲ್ಲ. ನಮ್ಗೆ ಗೊತ್ತಿದೆ, ಸರ್ಕಾರಗಳು ನಾವು ನಡೆಸಿದ್ದೇವೆ BJPಯವರು. ಇದು ರೈತರ ಇಶ್ಯೂ, ಇದು ನಮ್ಮ ಉಳಿವಿನ ಇಶ್ಯೂ, ನಮ್ಮ ಬದುಕಿನ ಇಶ್ಯೂ, ಇದು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳ ಭವಿಷ್ಯದ ಇಶ್ಯೂ. ಇದು ಇಂಥ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಹೊರತು ಯಾವುದೋ 300 ಕೋಟಿನ ಮಾಡ್ತೀವಿ ನೋಡ್ತೀವಿ. ನಾವು ಏನು ಮಾಡ್ತೀರಾ, ಇವೆಲ್ಲ ಉದ್ದಾಟತನ ತೋರಿಸೋದಕ್ಕೆ ಮೊನ್ನೆ ತೋರಿಸಿದ್ದಾರೆ 30ನೇ ತಾರೀಕು ರೈತರು. ಅದು ಸ್ಯಾಂಪಲ್ ಟ್ರೈಲರ್ ಅಂತ ಹೇಳಿದ್ದೇನೆ, ಜಸ್ಟ್ ಟ್ರೈಲರ್. ಅದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇರ್ತದೆ, ಅದನ್ನು ಎದುರಿಸಬೇಕಾಗುತ್ತೆ ಸರ್ಕಾರಗಳು. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಇರ್ತದ, ರೈತರ ಪರ ಇರ್ತದ, ಈ ಜಿಲ್ಲೆಯಲ್ಲಿ ರೈತರ ಪರ ಸರ್ಕಾರ ಇರ್ತದೆ. ನೋಡೋಣ. ಪರಮೇಶ್ವರ ಮೇಲೆ ನಂಬಿಕೆ ಇದೆ. ನಾನು ಹೇಳಿದ್ದೀನಿ, ನಿಮ್ಮ ಅಂತರಾಳದಿಂದ ಮಾತಾಡ್ರಿ ಪರಮೇಶ್ ಸಾಹೇಬ್ರೆ. ನೀವು ಈ ಜಿಲ್ಲೆಯ ಒಬ್ಬ ತಂದೆ ಸಮಾನದಲ್ಲಿ ನಾವು ನೋಡ್ತೇವೆ ನಿಮ್ಮನ್ನು. ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯನ್ನು ರಕ್ಷಣೆ ಮಾಡಬೇಕು ಅಂತಲೂ ಕೂಡ ನಾವು ಹೇಳಿದ್ದೇವೆ ಇವತ್ತು KDP ಮೀಟಿಂಗಲ್ಲಿ. ಅದರಿಂದ ನಮಗೆ ನಂಬಿಕೆ ಇದೆ ಪರಮೇಶ್ವರ್ ಅವರು ಯೋಜನೆಯನ್ನು ನಿಲ್ಲಿಸ್ತಾರೆ ಅಂತೇಳಿ. ಯಾವ ನೋಡಿ, ಸ್ವಾಮೀಜಿಯವ್ರ ಬಗ್ಗೆ ಹಾಕಿರೋದನ್ನೇನೋ ವಿಡ್ರಾ ಮಾಡ್ತೀವಿ ಅಂತ ಪರಮೇಶ್ ಸಾಹೇಬ್ರು ಹೇಳಿದ್ದಾರೆ. ನಮಗೇನೋ ನನ್ನ ಮೇಲೆ 4-5 FIR ಹಾಕಿದ್ದಾರೆ. ಇನ್ನೂ 5 ಜೊತೆಗೆ ಇನ್ನೂ 2 ಸುತ್ತಲೇ 500 FIR ಹಾಕಲಿ. ಈ FIRಗೆ, ಈ ಲಾಟಿಗೆ, ಬೂಟ್ಗೆ ಮತ್ತು ಈ ಗುಂಡಿಗೆಲ್ಲ ಎದುರವನಲ್ಲ ಸುರೇಶ್ ಗೌಡ. ನಮ್ಮ ರೈತರು ಎದುರವರಲ್ಲ. ನಮ್ಮ ಉಳಿವಿನ ಪ್ರಶ್ನೆ ಬಂದಾಗ ಜೀವ ಕೊಟ್ಟು ನಿಂತ್ಕೊಳ್ತೀವಿ. ಸರ್ಕಾರ ದಿವಾಳಿ, ನಾನು ಹೇಳಿದ್ವಲ್ಲ ಅಲ್ಲಿ, ಅವರೇ ಹೇಳ್ತಾ ಇದ್ರಲ್ಲ. ಎಲ್ಲ ಈಗಿನ ಶಾಸಕರುಗಳು, ಕಾಂಗ್ರೆಸ್ BR ಪಾಟೀಲ್ ಹೇಳಿದ್ದಾರೆ ಇದು ಭ್ರಷ್ಟಾಚಾರದ ಸರ್ಕಾರ, ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಭ್ರಷ್ಟಾಚಾರದ ಸರ್ಕಾರ, YA ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ ನನಗೆ ಮೋರಿ ಮಾಡೋಕ್ಕೂ ದುಡ್ಡಿಲ್ಲ,
ಇನ್ನೊಬ್ಬರು ಹೇಳಿದ್ದಾರೆ ಇದರಷ್ಟು ಪರಮೇಶ್ ಸಾಹೇಬರು ಹೇಳಿದ್ದಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟ ಸರ್ಕಾರ, ಅಭಿವೃದ್ಧಿಯ ಇಲ್ಲದ ಸರ್ಕಾರ, ಮೋಸದ ಸರ್ಕಾರ. ಮತ್ತೆ ಮಕ್ಮಲ್ ಟೋಪಿ ಹಾಕೋ 3 ನಾಮ ಇದೆ, 5 ನಾಮ ಹಾಕಿ ಪಂಚ ಗ್ಯಾರಂಟಿಗಳು 5 ನಾಮ ಹಾಕಿರುವಂಥ ಸರ್ಕಾರ ಯಾವ್ದಾರು ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಏನಿಲ್ಲರಿ, ಇದೊಂಥರ ಈ ಬೋರ್ಡ್ ಇರಲಿಲ್ಲ ಪರಮೇಶ್ವರ್ ಅವ್ರದ್ದು. ಇಲ್ಲಿ ಈ ಬಿಲ್ಡಿಂಗಿಗೆ ಒಂದು ಬೋರ್ಡ್ ಬೇಕಾಗಿತ್ತು. ಅದಕ್ಕೇನೋ ನಮ್ಮ CS ಏನೋ ಒಂದು 20 ಲಕ್ಷನೋ 10 ಲಕ್ಷನೋ ಆಲ್ಟ್ರ್ ಮಾಡಿ ಅದಕ್ಕೊಂದು ಬೋರ್ಡ್ ಹಾಕಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಮುತ್ತಿಗೆ ಶೃಂಗಾರ ಮಾಡ್ದಂಗೆ. KDP ಏನಿರಲಿಲ್ಲ, ಜನರಲ್ ಆಗಿತ್ತದು. ನಮಗೆ ಮುಖ್ಯವಾಗಿ ನಮ್ಮ ಲಿಂಕ್ ಕೆನಾಲ್ ಒಂದಿತ್ತು ಇಂಪಾರ್ಟೆಂಟು, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿ ಚರ್ಚೆ ಆಯಿತು. ಅದಕ್ಕೆ ಮುಖ್ಯ ಇದು ನೋಡ್ರಿ, ಹಣನೇ ಇಲ್ವಲ್ರಿ. ಏನು KDP ಮೀಟಿಂಗ್ ರೀ? ಡೆವಲಪ್ಮೆಂಟ್ ಅಂತ ಅಂದ್ರೆ ಏನು? ಹಣ ಇರಬೇಕು ಸರ್ಕಾರದಲ್ಲಿ. ಹಣ ಇದ್ದು ಎಷ್ಟು ಕೆಲಸಗಳಾಯಿತು, ಎಷ್ಟಾಯಿತು? ಹಣನೇ ಇಲ್ಲದಿದ್ದು ಏನು KDP ಇದು? ಪುಕ್ಸಾಟೆ ಮೀಟಿಂಗ್ ಅಷ್ಟೇ, ಕಾಫಿ ಟೀ ಊಟದ ಮೀಟಿಂಗ್ ಅಷ್ಟೇ.